ಮಯೂರಿ, ಬಾ ಈ ಕಡೆ. ದಮಯಂತಿ, ಏನಮ್ಮ ಇದು? ಯಾರೋ ಪರಿಚಯ ಇಲ್ಲದ ಹೆಣ್ಮಗಳು ನಮ್ಮ ಮನೆಗೆ ಬರೋದು, ನನ್ನ ಮಗನಿಗೆ ಜೋರಾಗಿ ಮಾತಾಡೋದು, ಅದು ಅಲ್ಲದೆ ನೀನು ಧನಂಜಯ ಅಲ್ಲ, ನೀನು ದಿಗ್ವಿಜಯ ಅಂತ ಹೇಳೋದು, ಇದೆಲ್ಲ ನನಗೆ ತುಂಬ ವಿಚಿತ್ರವಾಗಿ ಕಾಣ್ತಾ ಇದೆ. ಏನಿದ್ರ ಅರ್ಥ? ಅತ್ತೆ, ಅದೇನೋ ಅವ್ರಿಗೆ ತಲೆ ಕೆಟ್ಟಿದೆ ಅಂತ ಅವರೆಲ್ಲ ಮಾತಾಡ್ತಿದ್ರಲ್ವಾ? ಗೊತ್ತಾಗ್ತಿಲ್ಲ. ಈ ಮನೇಲಿ ಏನ್ ನಡೀತಾ ಇದೆ ಅನ್ನೋದು ಒಂದು ಅರ್ಥ ಆಗ್ತಾ ಇಲ್ಲ. ಇದೆಲ್ಲ ಅದೇನೋ ಕಂಡಿಡಿಯಕ್ಕೆ ಬಂದಲ್ಲ ಪೊಲೀಸ್ ಅಧಿಕಾರಿ, ಅವನ್ ಮಾಡ್ತಿರೋ ನಾಟಕನೋ ಅಥವಾ ನಿಜನೋ ಒಂದು ಅರ್ಥನೇ ಆಗ್ತಾ ಇಲ್ಲ. ಎಲ್ರೂ ಹೇಳೋದಿರ್ಲಿ, ನನ್ನ ಗಂಡ ಕೂಡ ತಪ್ಪು ಮಾಡ್ಬಿಟ್ಟ ಅನ್ನೋ ರೀತಿಲಿ ಮಾತಾಡ್ಬಿಟ್ಲು ಅವಳು. ಅಯ್ಯೋ, ಅವಳು ಹಾಗೆ ಮಾತಾಡಿದ್ಲು ಅಂದ್ರೆ ಅದನ್ನೇನೋ ಬಿಟ್ಬಿಡೋಣ. ಆದ್ರೆ ಅಮ್ಮ, ಅವಳು ಹೇಳಿದ್ದೇನು? ಧನಂಜಯ್ ನನ್ನ ಗಂಡ ಅಂತ. ಧನಂಜಯ್ ನನ್ನ ಗಂಡ ಆಗೋಕೆ ಹೇಗೆ ಸಾಧ್ಯ? ಯಾರಾದ್ರೂ ಇದ್ದೀರಾ? ಎದ್ದೇಳಿ. ಎದ್ದೇಳಿ, ನಿಧಾನ. ಬನ್ನಿ. ಅಲ್ಲ ಕಣೆ, ಅವಳು ಹೇಳಿದ್ದು ಒಂದ ಎರಡ? ನಮ್ಮ ಶಿವಾನಿನ್ ನೋಡಿ ಒಂಥರ ಮಾತಾಡಿದ್ಲು, ಮಾಯಾ ನೋಡಿ ಇನ್ನೊಂಥರ ಮಾತಾಡಿದ್ಲು. ಏನ್ ಹೇಳ್ಬೇಕು ಅವಳಿಗೆ? ಅದು ಅಲ್ಲದೆ ಮನೇಲಿ ನಡೆದ ಅಷ್ಟು ಘಟನೆಗಳನ್ನ ಸರಿಯಾಗಿ ಹೇಳಿದ್ಲು. ಅಮ್ಮ, ನಾನು ಅದನ್ನೇ ಹೇಳ್ತಾ ಇರೋದು. ಆ ಪೊಲೀಸ್ ಅಧಿಕಾರಿಗೆ ಈ ಮನೇಲಿರೋರ್ ಮೇಲೆ ಒಂದಷ್ಟು ಅನುಮಾನಗಳಿದೆ. ಅದಕ್ಕೆ ಅವನು ಅವತ್ತು ಎಲ್ರ ಮುಂದೆ ಮಾತಾಡ್ದಾಗ್ಲೂ ಎಲ್ಲ ವಿಚಾರ ಹೇಳ್ತಾ ತಾನೆ. ಈಗ ನೋಡಿದ್ರೆ ಆ ಹೆಂಗಸನ್ ಕರ್ಕೊಂಡ್ಬಂದು ಈ ಮನೇಲಿ ನಡೀತಿರೋ ವಿಷಯ ತಿಳ್ಕೊಳ್ಳೋದಕ್ಕೆ ನಾಟಕ ಮಾಡ್ತಿದ್ದಾನೆ ಅಂತ ಅನಿಸ್ತಾ ಇದೆ. ಅಲ್ವೇ? ಕರ್ಕೊಂಡು ಬಂದು ನಾಟಕ ಆಡೋದಕ್ಕೆ ಇದೇನ್ ರಂಗಮಂಟಪನ? ಅಮ್ಮ, ಆ ಯಮ್ಮ ಹೇಳಿದ್ದೆಲ್ಲ ಏನೋ ಸರಿ. ನನ್ನ ಗಂಡನ ಬಗ್ಗೆ ಮಾತಾಡಿದ್ದು, ಚಿಕ್ಕ ಯಜಮಾನ್ರ ಬಗ್ಗೆ ಮಾತಾಡಿದ್ದು, ಇನ್ನೂ ಮನೆಗೆ ಬರದೇ ಇರೋ ದೊಡ್ಡ ಯಜಮಾನ್ರ ಬಗ್ಗೆ ಮಾತಾಡಿದ್ದು ಎಲ್ಲ ಸುಳ್ಳು ಅಂತ ನಮ್ಗೆಲ್ಲ ಗೊತ್ತು ತಾನೆ. ಸದ್ಯಕ್ಕೆ ನಾವು ಆ ವಿಷಯನೆಲ್ಲ ಮರೆತು ಸುಮ್ಮನೆ ಇರೋದೇ ಒಳ್ಳೇದು ಅಂತ ಅನಿಸ್ತಿದೆ. ಹೌದು ಅತ್ತೆ, ಅವ್ರೇನೋ ಕಂಡಿಡಿಯಕ್ಕೆ ಬಂದಿದ್ದಾರೆ. ಆದ್ರೂ ಯಾವುದೋ ಉಪಾಯ ಈ ಮಾತು ಅಂತ ನನಗೆ ಅನಿಸ್ತಾ ಇದೆ. ಇದ್ರ ಮಧ್ಯ ನಾವೇನೋ ಮಾತಾಡೋಕೆ ಹೋಗೋದು, ಅದಿನ್ನೇನೋ ಸಮಸ್ಯೆ ಆಗೋದು, ಇದೆಲ್ಲ ಬೇಡ ಅಂತ. ಅಂದ್ರೆ ನಮ್ಮ ನೀನು ಹೇಳ್ತಾ ಇರೋದು ಅವಳ ಪಾಡಿಗೆ ಅವಳಿರ್ಬೇಕು, ನಮ್ಮ ಪಾಡಿಗೆ ನಾವಿರ್ಬೇಕು ಅಂತನಾ? ಹೌದು ಅತ್ತೆ. ಇಲ್ಲ ಅಂದ್ರೆ ಆ ಪೊಲೀಸ್ ಅಧಿಕಾರಿ ಅಭಯ್ ಅವ್ರನ್ನ ಆಚೆ ಕಳಿಸ್ದೆ ಮನೆಯಲ್ಲೇ ಯಾಕೆ ಇಟ್ಕೋಬೇಕಾಗಿತ್ತು? ಇದ್ರಲ್ಲಿ ಏನೋ ನಡೀತಾ ಇದೆ ಅಂತ ಅನಿಸ್ತಾ ಇಲ್ವಾ ನಿಮಗೆ? ಹಾಗಾಗಿ ನಾವು ಜಾಸ್ತಿ ಮಾತಾಡೋದು ಬೇಡ, ತಲೆ ಕೆಡಿಸ್ಕೊಳ್ಳೋದು ಬೇಡ. ಸತ್ಯ ಯಾವುದು ಸುಳ್ಳು ಯಾವುದು ಅಂತ ಗೊತ್ತಾಗೇ ಆಗತ್ತಲ್ವಾ? ನಾವು ಬಂದವಳ ಹತ್ರ ಬೇರೆ ಏನು ಮಾತಾಡೋದು ಬೇಡ, ನಮ್ಮ ಪಾಡಿ ನಾವು ಇದ್ದು ಬಿಡೋಣ. ಸರಿ ಅಮ್ಮ, ಇನ್ನೇನು ಮಾಡೋಕ್ಕಾಗತ್ತೆ? ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ತಿಳ್ಕೊಂಡು ಸುಮ್ಮನಿದ್ಬಿಡ್ಬೇಕು ಅಷ್ಟೇ. ತುಂಬಾ ನೋವಾಗ್ತಿದ್ಯಾ?
ನೀನು ಪಕ್ಕದಲ್ಲಿದ್ದಾಗ ಸಾವು ಬಂದರೆ ಗೊತ್ತಾಗಲ್ಲ, ಇನ್ನೀ ನೋವು ಗೊತ್ತಾಗತ್ತೆ. ನನ್ನಿಂದ ನಿಮ್ಗೆ ಹಿಂಗಾಯ್ತು ಅಂತ ನನಗೆ ತುಂಬ ಸಂಕಟ ಆಗ್ತಾ ಇದೆ. ಆದರೆ ನಿಮಗೋಸ್ಕರ ಇಷ್ಟಾದರೂ ಮಾಡಿದ್ನಲ್ಲ ಅಂತ ನನಗೆ ಸಂತೋಷ ಆಗ್ತಾ ಇದೆ. ಏನ್ ಸಂತೋಷ? ನಿಮ್ಗೇನಾದ್ರೂ ಆಗಿದ್ದಿದ್ರೆ, ನಿಮ್ ಪ್ರಾಣಕ್ಕೇನಾದ್ರು ತೊಂದರೆ ಆಗಿದ್ದಿದ್ರೆ? ನಿಮ್ಮನ್ನ ತೊಂದರೆಯಿಂದ ಕಾಪಾಡೋ ಹಾಗಾಯ್ತಲ್ವಾ. ನನ್ನವಳನ್ನ ಉಳಿಸೋದ್ರಲ್ಲಿ ನನ್ನ ಪ್ರಾಣ ಹೋದ್ರೆ ಅದು ನನ್ನ ಪುಣ್ಯ. ನೋಡಿ, ನನ್ನ ಮನ್ಸಲ್ಲಂತ ಭಾವನೆಗಳು ಯಾವುದೂ ಇಲ್ಲ. ನೀವ್ ಏನೇನೋ ಅನ್ಕೊಂಬೇಡಿ. ಅದು ನಿಮ್ಮ ಮನಸ್ಸಿನ ವಿಚಾರ, ಅದು ನೀವು ಹೇಳ್ಕೊಂಡ್ರಿ. ಹಾಗೆ ನನ್ನ ಮನಸ್ಸಲ್ಲಿರೋ ವಿಚಾರನ ನಾನು ಹೇಳ್ಕೊತಾ ಇದ್ದೀನಿ. ಇದು ಒಂದು ಪ್ರಯಾಣ. ಇಲ್ಲಿ ನಾವಿಬ್ರು ಹೆಜ್ಜೆಗಳಿಡ್ತಾ ಇದ್ದೀವಿ, ಪುಟ್ಟ ಪುಟ್ಟ ಹೆಜ್ಜೆಗಳು. ಇದು ಯಾವತ್ತೂ ಕೊನೆಯಾಗ್ದಿರ್ಲಿ. ನೋಡಿ, ನಿಮ್ ಮನೆ ಎಲ್ಲಿ ಅಂತ ಹೇಳಿ ನನ್ಗೆ. ನಾನು ನಿಮ್ಮನ್ನ ಬಿಟ್ಟು ಬರ್ತೀನಿ. ನೀವ್ ಹುಷಾರಾದ್ಮೇಲೆ ಎಲ್ಲಿ ಬೇಕಾದ್ರೂ ನಡ್ಕೊಂಡು ಹೋಗೋರ್ವಂತೆ. ನಾನೊಬ್ನೇ ನಡೆಯೋದಾಗಿದ್ರೆ ಇಷ್ಟು ದೂರ ಬರ್ತಾನೆ ಇರಲಿಲ್ಲ. ಜೊತೆಗೊಬ್ರು ಬೇಕು. ಅದು ನಾನು ಇಷ್ಟಪಡೋರೇ ಆಗಿರಬೇಕು. ಮಯೂರಿ, ಬಾ ಈ ಕಡೆ. ಗುರುಗಳೇ, ಮನೆಗೆ ಈಗ ಬಂದಿರೋ ಹೆಂಗಸಿಂದ ತುಂಬಾ ತೊಂದರೆ ಆಗ್ತಿದೆ ಅಂತ ಹೇಳಿದಾಗ ಅವ್ಳ ಫೋಟೋ ತರಕ್ಕೆ ಹೇಳಿದ್ರಲ್ಲ, ನೀವು ತಂದಿದ್ಯಾ? ಇಲ್ಲ ಗುರುಗಳೇ, ಅವ್ಳ ಫೋಟೋ ತರಬೇಕಂತಾನೆ ಪ್ರಯತ್ನ ಮಾಡಿದೆ. ಅವಳಿಗೆ ನಿನ್ನ ಮಗನನ್ನ ಹುಡ್ಕೋದಕ್ಕೆ ನಿನ್ನ ಫೋಟೋ ಬೇಕಾಗುತ್ತೆ ಅಂತ ಹೇಳಿ ಅವ್ಳ ಫೋಟೋನ ಕ್ಲಿಕ್ ಮಾಡಿದೆ. ಕ್ಲಿಕ್ ಮಾಡಿ ಹೊರಗಡೆ ಬಂದು ನೋಡ್ತೀನಿ, ಆ ಫೋಟೋದಲ್ಲಿ ಅವಳು ಇರಲಿಲ್ಲ, ಖಾಲಿ ಮಂಚ ಮಾತ್ರ ಕಾಣ್ತಾ ಇದೆ. ಫಸ್ಟ್ ಬಾಕ್ಸ್ ನೋಡಿದ್ಯಾ ನೀನು? ಸರಿಯಾಗಿ ನೋಡೇ ತೆಗೆದಿದ್ದೀನಿ ಗುರುಗಳೇ. ನಾ ಕ್ಲಿಕ್ ಮಾಡಿದಾಗ ಫೋಟೋದಲ್ಲಿ ಆ ಹೆಂಗ್ಸ್ ಇದ್ಲು. ನೀನ್ ಸುಳ್ಳು ಹೇಳ್ತಿದ್ಯಾ ದಿಗ್ವಿಜಯ? ಇಲ್ಲ ಗುರುಗಳೇ, ಬೇಕಾದ್ರೆ ನೋಡಿ, ಫೋಟೋದಲ್ಲಿ ನೀವೇ ನೋಡಿ. ನೋಡಿದಾರೆ ಗುರುಗಳೇ, ನನಗೆ ಯಾಕೋ ಭಯ ಆಗ್ತಿದೆ. ಆ ಹೆಂಗಸು ಎಲ್ಲ ಸತ್ಯಗಳನ್ನೇ ಹೇಳ್ತಾಳೆ. ಮೇಲಾಗಿ ಪೂಜೆ ವ್ರತ ಅಂತ ಕೂತಿದ್ದಾಳೆ. ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ. ಆದಿಶೇಷ ಮನೆಯಲ್ಲಿದ್ದಾಳೆ, ನಾಗಿನಿ ಕೂಡ ಮನೆಯಲ್ಲಿದ್ದಾಳೆ. ಇದ್ರ ಜೊತೆ ಈಗ ಈ ಹೆಂಗಸು ಕೂಡ. ಮುಂದೆ ಏನಾಗುತ್ತೋ ಏನೋ ನೆನೆಸ್ಕೊಂಡ್ರೆ ಭಯ ಅನಿಸ್ತದೆ ನನಗೆ. ಭಯ ಬೇಡ ಬೇಡ ವಿಜಯ, ಭಯ ಸಾವಿನ ಕೊನೆಯ ಹೆಜ್ಜೆ, ಮೊದಲನೇ ಹೆಜ್ಜೆ ಕೂಡ. ಹಾಗಾದ್ರೆ ಈಗ ಏನ್ ಮಾಡೋದು? ಓಂ ಜ್ವಾಲಮಾಲಿನ್ಯೇ ನಮಃ, ರುಂಡಮಾಲಿನ್ಯೇ ನಮಃ, ರಕ್ತಪ್ರಿಯಾಯ ನಮಃ. ಮುಂದಿನ ದಾರಿಯನ್ನು ತೋರಿಸುತ್ತಾಯೇ ದಿಗ್ವಿಜಯ. ಬಂದಿರುವವಳು ಭೂಲೋಕದವಳಂತೂ ಅಲ್ಲ. ಭೂಲೋಕದ ಸಾಮಾನ್ಯ ಮನುಷ್ಯರಿಗೆ ಮಾಯವಾಗುವ ಶಕ್ತಿ ಇರುವುದಿಲ್ಲ. ಮಾಯಾ ಕನ್ನಡಿಗೆ ನಿನ್ನ ಕೈಯಲ್ಲಿರುವ ಜಂಗಮ ಮಾಡಿಗೆ ಸಾಮಾನ್ಯ ಮನುಷ್ಯರ ಚಿತ್ರಪಟಗಳನ್ನು ಸೆರೆ ಹಿಡಿಯುವುದು ಅತ್ಯಂತ ಸುಲಭ. ಅವಳು ಅಲ್ಲಿ ಗೋಚರಿಸುತ್ತಿಲ್ಲವೆಂದರೆ ಅವಳು ಈ ಲೋಕದವಳಲ್ಲ. ನಾಗಮಣಿಯ ಹೋರಾಟಕ್ಕೆ ಯಕ್ಷ ಕಿನ್ನರ ಗಂಧರ್ವ ಲೋಕದಿಂದ ಯಾರಾದರೂ ಬಂದಿರುವ ಸಾಧ್ಯತೆ ಇದೆ. ಹಾಗಾದ್ರೆ ಅದನ್ನು ಕಂಡುಹಿಡಿಯೋದು ಹೇಗೆ? ಪೂಜೆ ಮಾಡಬೇಕು. ತಾಯಿ ಜ್ವಾಲಮಾಲಿನಿಗೆ ರಕ್ತ ತರ್ಪಣ ಅರ್ಪಿಸಬೇಕು. ನೀನು ನಿಶ್ಚಿಂತೆಯಾಗಿ ಹೋಗು. ನಾನು ತಾಯಿ ಜ್ವಾಲಮಾಲಿನಿ ಆರಾಧನೆ ಮಾಡಿ ಅವಳು ಯಾರು, ಅವಳ ಹಿಂದಿನ ಉದ್ದೇಶವೇನು ಎಂದು ತಿಳಿಯುತ್ತೇನೆ. ನಿನಗೆ ಎಷ್ಟು ಸಲ ಹೇಳಿದ್ದೀನಿ ಅವಳನ್ನ ಬಿಟ್ಬಿಡು ಅಂತ, ಆದ್ರೂ ತೊಂದರೆ ಕೊಡೋದನ್ನ ನಿಲ್ಸಿಲ್ಲ ಅಲ್ಲ ನೀನು. ಏನು ಮೋಡಿ ಮಾಡಿ ಇವಳನ್ನ ಕರ್ಕೊಂಡು ಹೋಗ್ತಿದ್ಯಾ?
ನೀನೇನೆ ಕೇಳ್ತಾ ಇದ್ದ ಹೇಳು. ಅಕ್ಕ ಅವ್ರದ್ದೇನು ತಪ್ಪಿಲ್ಲ ಅಕ್ಕ, ಪಾಪ ಅವರು. ಓ, ತಿರುಗಿ ಮಾತಾಡೋಷ್ಟು ತಲೆ ಕೆಡ್ಸಿದಾನೆ ಅವನು. ನೋಡು, ಅವಳು ಒಳ್ಳೆ ಹುಡುಗಿ, ಅಮಾಯಕಿ. ನೀನು ಗೊತ್ತು ಗುರಿ ಇಲ್ದಿರೋನು. ಒಂದು ಹುಡುಗಿ ಜೀವನ ಹಾಳು ಮಾಡ್ಬೇಕು ಅಂತಾನೆ ನಿನ್ನಂತ ಪೋಲಿ ಹುಡುಗರು ಕಾಯ್ತಾ ಇರ್ತಾರೆ. ಇಂಥ ಮುಗ್ಧ ಹುಡುಗಿ ತಲೆ ಕೆಡಿಸ್ಬೇಡ, ಸುಮ್ಮನೆ ಇಲ್ಲಿಂದ ಹೊರಟೋಗು. ನನ್ನ ಮಾತು ಕೇಳಿ, ನೀವ್ ಯಾಕೆ ನನ್ನ ಮೇಲೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರಾ? ಸುಮ್ಮನೆ ಇಲ್ಲಿಂದ ಹೋಗು, ಹೋಗು ಅಂದೆ. ಮಯೂರಿ, ನಿನಗಾದ್ರೂ ಬುದ್ಧಿ ಬೇಡವಾ? ಎಷ್ಟು ಸಲ ಹೇಳಿದ್ದೀನಿ ಅವನ ಜೊತೆ ಮಾತಾಡ್ಬೇಡ ಅಂತ. ಅಲ್ಲ, ನಿಮ್ಮಪ್ಪ ಎಂತ ದೊಡ್ಡ ಪಂಡಿತರು, ಎಷ್ಟು ಸಂಸ್ಕಾರ ಹೇಳ್ಕೊಟ್ಟಿದ್ದಾರೆ ನಿನ್ಗೆ. ಅದನ್ನೆಲ್ಲ ಮರ್ತು ಅಂಥವನ ಜೊತೆ ಕೈ ಕೈ ಹಿಡ್ಕೊಂಡು ಬರ್ತಿದ್ಯಲ್ಲ, ನಿನ್ಗೇನು ಅನ್ಸೋದಿಲ್ವಾ? ಅವನು ನೋಡಿದ್ರೆ ಅಸಹ್ಯ ಪಟ್ಕೋತಿದ್ ನೀನು ಇವತ್ ಯಾಕೆ ಹೀಗೆ ಮಾಡ್ತಿದ್ಯಾ? ಅಕ್ಕ, ಇವತ್ ಬರ್ಬೇಕಾದ್ರೆ ನನ್ ಮೇಲೆ ಒಂದ್ ಮರ ಬೀಳ್ತಾ ಇತ್ತು. ಅದನ್ನ ಅವ್ರು ತಡೆಯುವಾಗ ಅವ್ರಿಗೆ ಏಟಾಯ್ತು. ಅವ್ರಿಗೆ ನಡಿಯಕ್ ಕೂಡ ಆಗ್ತಿರ್ಲಿಲ್ಲ. ಅದಕ್ಕೆ ನಾನು ಅವ್ರಿಗೆ ಸಹಾಯ ಮಾಡಿ ಕರ್ಕೊಂಡ್ ಬರ್ತಾ ಇದ್ದೆ ಅಷ್ಟೇ ಅಕ್ಕ. ಒಂದ್ ಹುಡುಗಿ ಮನ್ಸಲ್ಲಿ ಜಾಗ ಸಿಗ್ಬೇಕು ಅಂದ್ರೆ ಇಂಥ ಹುಡುಗರು ಎಂಥ ನಾಟಕ ಬೇಕಾದ್ರೂ ಮಾಡ್ತಾರೆ. ಅದಕ್ಕೆ ಬಲಿಯಾದ್ರೆ ಮತ್ತೆ ಜೀವನದಲ್ಲಿ ನೆಮ್ಮದಿ ಉಳಿಯಲ್ಲ. ಒಂದ್ಸತಿ ನಿನ್ ತಂದೆ ಬಗ್ಗೆ ಯೋಚನೆ ಮಾಡು, ಅವ್ರ ಪಟ್ಟ ಕಷ್ಟದ ಬಗ್ಗೆ ಯೋಚನೆ ಮಾಡು. ಸುಮ್ಮನೆ ತಲೆಯಲ್ಲಿ ಏನೇನೋ ಇಟ್ಕೋಬೇಡ. ಬಾ ಹೋಗೋಣ. ಯಾರು ಇವಳು? ಯಾಕೆ ಬಂದಿದ್ದಾಳೆ? ಅವಳ ಉದ್ದೇಶ ಆದ್ರೂ ಏನು? ಅವಳು ಹೇಳಿದ್ದೆಲ್ಲ ಸತ್ಯವಾಗಿದೆಯಲ್ಲ. ನನ್ನ ಬಗ್ಗೆ ಹೇಳಿದ್ಲು, ಅದು ಸತ್ಯ. ಮನೆಯವ್ರ ಬಗ್ಗೆ ಎಲ್ಲ ಹೇಳಿದ್ಲು, ಅದು ಸತ್ಯ. ನಮ್ಮ ರೀನಾ ಬಗ್ಗೆ. ಹಾಗಾದ್ರೆ ರೀನಾ ಸತ್ತೋದ್ಲಾ? ಅಯ್ಯೋ, ಮಾಯಾ ಬಗ್ಗೆ ಹೇಳಿದ್ಲು, ಅವಳು ವಿಚಿತ್ರವಾಗಿ ಆಡ್ತಾಳೆ ಅಂತ. ಅವಳು ವಿಚಿತ್ರವಾಗಿ ಆಡ್ತಾಳೆ. ಸತ್ಯ. ಶಿವಾನಿ ಬಗ್ಗೆ ಮಾತಾಡಿದಾಗ ಶಿವಾನಿ ಬಂದು ಅವಳು ಬಾಯಿನ ಮುಚ್ಚಿಸಿದ್ಲು. ಅಯ್ಯೋ, ಇಲ್ಲಿ ಏನ್ ನಡೀತಾ ಇದೆ? ಯಾವ ಸುಳ್ಳು, ಯಾವ ನಿಜ ಒಂದು ಗೊತ್ತಾಗ್ತಾ ಇಲ್ಲ. ನಮ್ಮಮ್ಮ ಹೇಳ್ಕೊಟ್ಟಿರೋ ಮಂತ್ರನ ಹೇಳಿ ಏನಾದ್ರೂ ಮಾಡೋಣ ಅಂದ್ರೆ ಮಂತ್ರನೇ ಜ್ಞಾಪಕ ಬರ್ತಾ ಇಲ್ವೇ? ಏನ್ ಮಾಡ್ಲಿ? ರೀ, ಬೇಗ ಮನೆ ಹತ್ರ ಬನ್ನಿ. ಏನಾಯ್ತೆ? ಯಾಕೆ? ರೀ, ಮನೇಲಿ ಯಾರೋ ವಾಮಾಚಾರ ಮಾಡಿದ್ದಾರೆ. ಅರ್ಶನ, ಕುಂಕುಮ, ನಿಂಬೆಣ್ಣೆಲ್ಲ ಇಟ್ಟಿದ್ದಾರೆ. ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ. ನೀವು ಬೇಗ ಬನ್ರಿ. ಅಮ್ಮ ಹೇಳಿದ ಮಂತ್ರ ಮಾಡದೆ ಮನೆಗೆ ಬಂದಿರೋಳು ಯಾರು ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡದೆ ಮಾಡಿರೋ ಪ್ರಯತ್ನ ಸೋತ್ಕೋಯ್ತಲ್ಲ ಅನ್ನೋ ಬೇಸರದಲ್ಲಿ ಬಂದ್ಬಿಟ್ಟು ಮಂಡ್ಲ ಎಲ್ಲ ಅಲ್ಲೇ ಇದೆ. ಅದನ್ನ ನೋಡಿ ಇವಳು ಈ ರೀತಿ ಮಾತಾಡ್ತಾ ಇದ್ದಾರೆ. ರೀ, ಯಾರೇ ಇದನ್ನೆಲ್ಲ ಮಾಡಿದ್ದು? ಮುಂಚೆಯಿಂದ ನಿಮ್ಗೂ ಈ ಅಭ್ಯಾಸಗಳೆಲ್ಲ ಇತ್ತು. ನಾನ್ ಬೈದ ಮೇಲೆ ಇದನ್ನೆಲ್ಲ ಬಿಟ್ಟಿದ್ರಿ. ಇದನ್ನೆಲ್ಲ ಯಾರು ಮಾಡಿದ್ರು ಅಂತ ಹೇಳ್ತೀರಾ? ನೀವೇ ತಾನೇ ಮಾಡಿದ್ದು. ನನ್ಗೇನು ಗೊತ್ತಿಲ್ಲ. ನನ್ನ ಪಾಡಿಗೆ ನಾನು ಸುಮ್ಮನೆ ಬಿಡ್ತೀಯಾ? ಏನೇನೋ ಮಾತಾಡ್ತೀಯಲ್ಲ. ನಾನೇ ತಲೆ ಕಟ್ಕೊಂಡು ನಿಂತಿದ್ದೀನಿ. ಮತ್ತೇನ್ರಿ ಇದೆಲ್ಲ? ಆ ಮನೇಲಿ ನೋಡಿದ್ರೆ ಯಾವ್ದೋ ಆಯಮ್ಮ ಬಂದ್ಲು. ಅವಳು ಬಾಯಿಗೆ ಬಂದಂಗೆ ಏನೇನೋ ಮಾತಾಡ್ತಿದ್ದಾಳೆ. ನಿಮ್ಮನ್ ಬಂದ್ ಕೇಳಿದ್ರೆ ನೀವು ಸರಿಯಾಗಿ ಉತ್ತರ ಕೊಡ್ತಿಲ್ಲ. ನನ್ ಮೇಲೆ ಸಿಡುಕ್ತಾ ಇದ್ದೀರಾ. ಮನೇಲಿ ನೋಡಿದ್ರೆ ವಾಮಾಚಾರ ಮಾಡಿದ್ದಾರೆ. ಯಾರು ಇದನ್ನೆಲ್ಲ ಮಾಡಿರೋದು ನಿಮ್ಗೆ ಗೊತ್ತಿಲ್ವಾ? ಇತ್ತೀಚೆಗೆ ಮನೇಲಿ ಏನೇನೋ ಆಗ್ತಾ ಇದೆ. ನನಗೂ ಒಂದು ಗೊತ್ತಾಗ್ತಾ ಇಲ್ಲ. ಮಧುಮತಿ, ಆ ಹೆಂಗ್ಸು ಮನೆಗೆ ಬಂದು ನನ್ನ ಬಗ್ಗೆ ಏನೇನೋ ಮಾತಾಡಿದ್ಲು. ನನಗೂ ಗಾಬರಿ ಆಗ್ತಾ ಇದೆ. ಅದನ್ನ ನೀನು ನಂಬ್ತೀಯಾ? ನಾನ್ ನಂಬಲ್ಲ ರೀ. ಆದ್ರೆ ನಾನ್ ಬಂದು ನಿಮ್ಮ ಹತ್ರ ಕೇಳಿದಾಗ ನೀವು ಉತ್ತರನೇ ಕೊಡ್ತಿಲ್ಲ. ನನಗೆ ಗಾಬರಿ ಆಗಲ್ವಾ? ಅದು ಬೇರೆ. ಅದನ್ನೆಲ್ಲ ತೆಗಿಬೇಕು ತಾನೆ? ತೆಗಿತೀನಿ ಬಿಡು. ರೀ, ಅದನ್ನೆಲ್ಲ ತೆಗೆದ್ರೆ ರೋಗ ಬಂದ್ಬಿಡುತ್ತೆ. ಯಾರು ಮಾಟ ಮಂತ್ರ ಮಾಡಿದ್ರು ಏನೋ. ನಮ್ಮ ಮನೆಯಲ್ಲೇ ನಾವು ನೆಮ್ಮದಿ ಆಗಿರೋದಕ್ಕಾಗ್ತಿಲ್ಲ. ಅಂತ ಸ್ಥಿತಿ ಬಂದ್ಬಿಟ್ಟಿದೆ. ನೀವ್ ಅದನ್ನ ತೆಗಿಬೇಡಿ. ನಾನೇ ಹೋಗೋದನ್ನ ತೆಗಿತೀನಿ. ಮನೆಗೆ ಬಂದ್ರಲ್ಲ ಆ ಹೆಂಗ್ಸು ಯಾರ್ರೀ? ಅವ್ರು ಹೇಳ್ತಿರೋದೆಲ್ಲ ನಿಜನಾ?
ಹೌದು, ಮತ್ತೆ ಮತ್ತೆ ಅದನ್ನೇ ಮಾತಾಡ್ತಾ ಇದ್ದಲ್ಲ. ಎಷ್ಟು ಸಲ ನಿನಗೆ ಹೇಳೋದು? ಆ ಹೆಂಗ್ಸ್ ಯಾರಂತ ಯಾರಿಗೆ ಗೊತ್ತು? ಇದ್ದಕ್ಕಿದ್ದಾಗೆ ಯಜಮಾನರು ಚಿಕ್ಕ ಯಜಮಾನರು ವೇಷದಲ್ಲಿ ಬಂದುಬಿಟ್ರೆ ಯಾರಾದರೂ ನಂಬಕ್ಕಾಗತ್ತಾ? ಪ್ರಪಂಚದಲ್ಲಿ ಎಲ್ಲಾದರೂ ನಡೆಯುತ್ತಾ ಇದು ನೋಡೋ ಕೆಲಸನಲ್ಲಿ? ನನ್ನನ್ನು ಕ್ಷಮಿಸಿ ಬಿಡು ಶೇಷನಾಗ. ಯಾಕೆ ಮೋಹಿನಿ? ನಾನು ಸೃಷ್ಟಿಸಿದ ಗಾಳಿಯಿಂದ ನಿನಗೆ ಘಾಸಿ ಉಂಟಾಯಿತು, ನೋವಾಗುತ್ತಿದೆ. ಸಾವು ನೋವು ಈ ಗಾಯ ಅಲ್ಲ, ಯೋಧರಿಗೆ ಒಡನಾಡಿಗಳು ಮೋಹಿನಿ. ಯುದ್ಧದಲ್ಲಿ ಮಾರಕಾಸ್ತ್ರಗಳಿಂದ ಗಾಯಗೊಂಡಿರುವ ನನಗೆ ಈ ನೋವು ಒಂದು ಲೆಕ್ಕವೇ. ಆದರೆ ಇದು ಯುದ್ಧ ಅಲ್ಲವೇ ಶೇಷ? ಪ್ರೀತಿಯೊಂದು ಯುದ್ಧ ಮೋಹಿನಿ. ಪ್ರೀತಿಸಿದವಳನ್ನು ಗೆಲ್ಲುವುದು ಒಂದು ಯುದ್ಧಕ್ಕೆ ಸಮ. ನಿನ್ನನ್ನು ಗೆದ್ದ ಹಾಗೆ. ನೀ ನನ್ನ ಗೆದ್ದ ಮಾತ್ರಕ್ಕೆ ನಾವಿಬ್ಬರು ಒಂದಾಗಿ ಬದುಕುವುದು ಎಂದರ್ಥ ಅಲ್ಲ ಶೇಷನಾಗ. ನೀನವಳನ್ನು ಮದುವೆಯಾಗಿ ಶಕ್ತಿಯನ್ನು ಸಂಪಾದಿಸಿ ನಂತರ ನಾವಿಬ್ಬರು ಒಂದಾಗಿ ಬದುಕಬೇಕು. ನಿನ್ನ ಈ ಪ್ರಯತ್ನಕ್ಕೆ ಆ ಮಯೂರಿಯ ಪ್ರತಿಕ್ರಿಯೆ ಏನಿತ್ತು? ನಿನ್ನ ಕಣ್ಣುಗಳಲ್ಲಿ ಪ್ರೀತಿ ಕಾಣಿಸಿದೆಯೇ ಅವಳಿಗೆ? ಅದು ಗೊತ್ತಾಗಬೇಕಾದರೆ ಅವಳು ಸಾಯಬೇಕು ಮೋಹಿನಿ. ಯಾರು? ಅದೇ ಆ ಶಿವಾನಿ. ನನ್ನ ಮತ್ತು ಮಯೂರಿಯ ಮಧ್ಯೆ ದೊಡ್ಡ ಗೋಡೆಯಾಗಿ ನಿಂತಿದ್ದಾಳೆ ಆ ಶಿವಾನಿ. ಮಯೂರಿಯ ಮನಸ್ಸಿನಲ್ಲಿ ಏನಿದೆ ಎಂದು ತಿಳಿದುಕೊಳ್ಳಲು ಸಾಧ್ಯವೇ ಆಗುತ್ತಿಲ್ಲ. ಅವಳು ಸಾಯಲೇಬೇಕು. ಮತ್ತೆ ಅದನ್ನೇ ಮಾತನಾಡುತ್ತಿದ್ದೆಯಾ ಶೇಷ? ಆ ಶಿವಾನಿ ಸಾವಾದರೆ ಆ ಸಾವು ಬರೀ ಅವಳೊಬ್ಬಳದೇ ಆಗಿರುವುದಿಲ್ಲ, ಅದು ನಮ್ಮ ಸಾಧನೆಯ, ನಮ್ಮ ಗುರಿಯ ಸಾವಾಗಿರುತ್ತದೆ. ಆ ಮಯೂರಿಯನ್ನು ಒಪ್ಪಿಸಿ ಅವಳನ್ನು ಮದುವೆಯಾಗುವುದು ಅಷ್ಟೇ ನಿನ್ನ ಕೆಲಸ ಅಲ್ಲ ಶೇಷನಾಗ. ಆ ಶಿವಾನಿಯ ನಂಬಿಕೆಯನ್ನು ಗಳಿಸಿ ಅವಳು ಮುಂದೆ ನಿಂತು ನಿಮ್ಮಿಬ್ಬರ ಮದುವೆ ಮಾಡಿಸುವುದು ಕೂಡ ನಿನ್ನ ಕರ್ತವ್ಯ. ಅದಾಗದೆ ಹೋದರೆ ನಾವಿಬ್ಬರು ಒಂದಾಗಲು ಎಂದಿಗೂ ಸಾಧ್ಯವಿಲ್ಲ ಶೇಷನಾಗ. ಮಾಯಾಂಗನೆ, ನಾವು ನಾಗಲೋಕದವರು. ನಾವು ಎಲ್ಲೇ ಹೋದ್ರೂ ನಮ್ಮ ತನನ ನಾವು ಬಿಟ್ಕೊಡ್ಬಾರ್ದು. ಯಾವಾಗಲೂ ನಾವು ಜೊತೆಯಾಗೇ ಇರಬೇಕು. ನಮ್ಮ ಮಧ್ಯೆ ದ್ವೇಷ ಅಸೂಯೆ ಬಂದರೆ ಅದು ಬೇರೆಯವ್ರಿಗೆ ಲಾಭ. ಈಗ ನಾವು ಒಟ್ಟಾಗಿರ್ಬೇಕಾದ ಸಮಯ. ಇಲ್ಲಾಂದರೆ ನಮ್ಮ ಶತ್ರುಗಳ ಕೈ ಗಟ್ಟಿ ಆಗುತ್ತೆ. ನಾಗಮಣಿ, ನಾಗಲೋಕ ಎಲ್ಲ ನಮ್ಮಿಂದ ದೂರ ಹೋಗುತ್ತೆ. ನಾಗಲೋಕದ ಅಗ್ನಿ ಆಗಿರುವ ನೀನು ಇಷ್ಟು ಆರಾಮಾಗಿ ಮಾತಾಡ್ತಾ ಇದೆಯಾ? ಇದ್ದಕ್ಕಿದ್ದ ಹಾಗೆ ಈ ಥರ ಮಾತಾಡೋಕ್ಕೆ ಕಾರಣ? ನಮ್ದೊಂದು ಗುರಿ ಇದೆ ಅನ್ನೋದು. ಗುರುಗಳು ನಮಗೊಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ಅದ್ರ ಪ್ರಕಾರನೇ ನಾವು ನಡ್ಕೋಬೇಕು ಅಲ್ವಾ? ಮಾಯಾ, ನನ್ನ ಮಾತು ಕೇಳು. ಇಲ್ಲಿ ನಾನು, ನೀನು, ನಾಗಮಾತಾ ಇದ್ದೀವಿ. ನಮ್ಮ ಜೊತೆ ಆದಿಶೇಷನು ಸೇರಿಕೊಂಡ್ರೆ ನಾಗಮಣಿಗೆ ಜೀವಾತ್ಮ ಸೇರೋದು ಕಷ್ಟದ ವಿಷಯನೇ ಅಲ್ಲ. ಅರ್ಥ ಮಾಡ್ಕೊ ಮಾಯಾ. ನಾಗಮಾತಾ ಅವ್ರ ಮಗನ ನೋಡೋವರೆಗೂ ಊಟ ತಿಂಡಿ ನೀರು ಏನು ಮುಟ್ಟಲ್ಲ ಅಂತ ಶಪಥ ಮಾಡಿಬಿಟ್ಟಿದ್ದಾರೆ. ಅವ್ರ ಆರೋಗ್ಯ ಏನಾದರೂ ಹಾಳಾದ್ರೆ ನಾಗಮಣಿ ಶಕ್ತಿ ಕುಂದುತ್ತೆ. ದಯವಿಟ್ಟು ಅರ್ಥ ಮಾಡ್ಕೊ. ಆದಿಶೇಷ ಎಲ್ಲಿದ್ದಾನೆ ಅಂತ ನಿನಗೆ ಗೊತ್ತಿದೆ ಅಂದಾಗ ದಯವಿಟ್ಟು ಅದನ್ನು ಹೇಳ್ಬಿಡು. ನನಗೆ ಹೇಳ್ದಿದ್ರು ಪರವಾಗಿಲ್ಲ, ನಾಗಮಾತಾಗಾದ್ರೂ ಸತ್ಯ ಹೇಳು. ನಾಗಮಾತೆಗೆ ನಾನು ನಿಜ ಹೇಳಿದ್ರೆ ಅವ್ರು ನಿನ್ನ ಹತ್ರ ಬಂದು ಹೇಳೇ ಹೇಳ್ತಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ನಿನ್ನ ಈ ಉಪಾಯ ಅಂತಾನೂ ಕೂಡ ಗೊತ್ತು. ನೀನು ಎಷ್ಟೇ ಪ್ರಯತ್ನ ಪಟ್ಟರು ಆದಿಶೇಷ ಎಲ್ಲಿದ್ದಾನೆ ಅಂತ ನಿನಗೆ ಗೊತ್ತಾಗಲ್ಲ. ಯಾಕೆಂದ್ರೆ ಅದನ್ನ ನಾನು ಹೇಳಲ್ಲ. ತಪ್ಪು ಮಾಡ್ತಾ ಇದೀಯ ನೀನು. ನಮ್ಮ ಲೋಕದ ನಿಯಮಗಳ ವಿರುದ್ಧ ಹೋಗ್ತಾ ಇದೀಯ ನೀನು. ನನ್ನ ಲೋಕದ ನಿಯಮ ನನ್ನ ಪರವಾಗಿದ್ದಾಗ ಮಾತ್ರ ಅದು ನನ್ನ ನಿಯಮ, ಇಲ್ಲವಾದಲ್ಲಿ ಅದು ಒಲ್ಲದ ನಿಯಮ. ನನ್ನ ಹುಟ್ಟು ಮರು ಹುಟ್ಟು ಎಲ್ಲವೂ ನನ್ನ ಆದಿಶೇಷನಿಗೋಸ್ಕರ. ಹಾಗಿದ್ದಾಗ ಅವನು ಎಲ್ಲಿದ್ದಾನೆ ಎಂದ ಗುಟ್ಟು ನಾನು ಹೇಳಲ್ಲ. ನೋಡು, ಅದರಿಂದ ನಾಲ್ಕು ಲೋಕಕ್ಕೆ ತೊಂದರೆ ಆಗುತ್ತೆ.
ನನ್ನ ಆದಿಶೇಷನ್ಗೆ ತೊಂದರೆ ಆಗದೆ ಇದ್ರೆ ಸಾಕು. ನಾಗಮಾತಾಗೆ ಏನಾದರೂ ತೊಂದರೆ ಆದರೆ ಆದಿಶೇಷ ನಿನ್ನ ಕ್ಷಮಿಸೋದಿಲ್ಲ. ಅವನು ನನ್ನನ್ನು ಕ್ಷಮಿಸೋದು ಬೇಕಾಗಿಲ್ಲ, ನನ್ನ ಪ್ರೀತಿಸಿದ್ರೆ ಸಾಕು. ನೋಡು, ನನಗೆ ಆದಿಶೇಷ ಅಷ್ಟೇ ಮುಖ್ಯ. ಅವನೆಲ್ಲಿದ್ದಾನೆ ಅಂತ ತಿಳಿಯೋಕೆ ನೀನೇನೇ ಮಾಡಿದ್ರು ನಾನು ಹೇಳಲ್ಲ. ಅಲ್ಲಿ ನಾಗಮಾತ ಮಗನಿಗೋಸ್ಕರ ಉಪವಾಸ ಮಾಡ್ತಾ ಇರೋದನ್ನ ನೋಡಿದ್ಮೇಲೂ ನೀನು ಈ ಥರ ಮಾತಾಡ್ತಿದ್ಯಾ? ನಾನು ಆದಿಶೇಷನ್ಗೋಸ್ಕರ ಸಂವತ್ಸರಗಳಿಂದ ತಪಸ್ ಮಾಡ್ತಾನೆ ಇದ್ದೀನಿ. ಇವತ್ತು ಅವರು ಉಪವಾಸ ಮಾಡೋದ್ರಲ್ಲಿ ಏನು ದೊಡ್ಡ ವಿಷಯ ಇಲ್ಲ. ಮಾಯಾ, ನಿನಗೆ ನನ್ನ ಮೇಲೆ ತಾನೇ ಕೋಪ? ಅದನ್ನ ಕಾರಣ ಆಗಿಟ್ಕೊಂಡು ನಾಗಮಾತಾಗೆ ಯಾಕೆ ನೋವು ಕೊಡ್ತಾ ಇದೆಯಾ? ನನಗೆ ನಿನ್ನ ಮೇಲೆ ಕೋಪ ಇಲ್ಲ, ಆದಿಶೇಷನ್ ಮೇಲೆ ಪ್ರೀತಿ ಇದೆ. ಅದಕ್ಕೆ ನಾನು ಏನು ಬೇಕಾದರೂ ಮಾಡ್ತೀನಿ. ಅದಕ್ಕೆ ನಿನಗೆ ಆದಿಶೇಷ ಎಲ್ಲಿದ್ದಾನೆ ಅಂತ ಗೊತ್ತಾಗಲ್ಲ.